ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ ಫುಲ್ ಪ್ಯಾಕಪ್ ಆಗಿಬಿಟ್ಟಿದ್ದೀವಿ ನಾವಿಬ್ಬರು. ಏನಕ್ಕೆ ಗೊತ್ತಾ, ಇವತ್ತೊಂದು ಖುಷಿ ಮತ್ತು ಇನ್ನೊಂದು ಬೇಜಾರು. ಇನ್ನೊಂದು ಕಡೆ ಖುಷಿ ಏನಪ್ಪ ಅಂದರೆ, ಇವತ್ತು ನಾನು ಬೆಂಗಳೂರಿಂದ ನಮ್ಮೂರಿಗೆ ಹೋಗ್ತಾಯಿದ್ದೀನಿ, ಅಂದರೆ KR ನಗರಕ್ಕೆ ಹೋಗ್ತಾಯಿದ್ದೀನಿ. ಇನ್ನೊಂದು ಬೇಜಾರು ಏನು ಅಂದರೆ, ಇವತ್ತು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಸರಿ ಬರ್ತೀನೋ ಇಲ್ವೋ ಗೊತ್ತಿಲ್ಲ, ಮತ್ತೆ ಬಂದರೂ ಇದೇ ಮನೇಲಿ ಇರ್ತೀನೋ ಇಲ್ವೋ ಗೊತ್ತಿಲ್ಲ. ನಮ್ಮ ಸೀರೆ ನೋಡಿ ಫುಲ್ಲು ಸೈಲೆಂಟಾಗಿ ಕೂತ್ಬಿಟ್ಟವಳೆ ರೆಡಿ ಆಗಿಬಿಟ್ಟು. ಇದು ಹೇಳ್ಬೇಕಂದ್ರೆ ಈ ಜರ್ಕಿನೋ ಅವರಪ್ಪ 1.5 ವರ್ಷ ಆಗಿತ್ತು ಮನಾಲಿಯಿಂದ ತಗೊಂಡು ಬಂದು, ಒಂದು ದಿನನೂ ಹಾಕೊಂಡಿರಲಿಲ್ಲ. ಇದೇ ಫಸ್ಟ್ ಟೈಮು. 1.5 ವರ್ಷದಿಂದ ಮೂಲೆಯಲ್ಲೇ ಬಿಸಾಕಿರೋದಾಗಿತ್ತು. ಇವತ್ತು ಹೆಂಗಿದ್ರು ಊರಿಗೆ ಹೋಯ್ತಿದ್ವಲ್ಲ, ತೊಗೊಂಡು ಹೋಗ್ಲೇಬೇಕಲ್ಲ. ಯಾರು ಬ್ಯಾಗೆಲ್ಲ ತುಂಬಿಕೊಂಡ್ರೆ ಅದೇ ಒಂದಿಷ್ಟು ದಪ್ಪ ಆಗುತ್ತೆ ಅಂದ್ಬಿಟ್ಟು ಹೆಂಗೋ ಅವಳಿಗೆ ಹಾಕ್ಸ್ಬಿಟ್ಟು ನಿಲ್ಲಿಸಿದ್ದೀನಿ. ಫುಲ್ಲು ಲಗೇಜ್ ಎಲ್ಲ ಪ್ಯಾಕ್ ಆಗೈತಿ. ಇವಾಗ ಇನ್ನೂ ಸ್ವಲ್ಪ ಬಟ್ಟೆನ ಇಲ್ಲೇ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ. ಬೇಜಾರು ಒಂಥರ ಮನೆ ಬಿಟ್ಟು ಹೋಗೋಕ್ಕೆ. ಸೋಫಾ ನನ್ನ ಫೇವ್ರೇಟ್ ಪ್ಲೇಸ್ ಈ ಮನೇಲಿ. ಅದೆಷ್ಟು ಟೈಮ್ ಕಳೆದಿದ್ದೀನೋ ಇದ್ರ ಮೇಲೆ ಮಲ್ಕೊಂಡು. ಈ ದಿವಾನ್ ಕಟ್ಟಿದ್ರು ಇಲ್ಲಿ ಒಂದು ಸರಿನೂ ಮಲ್ಕೋತಿರ್ಲಿಲ್ಲ. ಆ ಸೋಫಾ ಮಾತ್ರ ಫೇವ್ರೇಟ್ ಪ್ಲೇಸ್ ನನಗೆ. ಖಾಲಿ ಮನೆಯೆಲ್ಲ ಫುಲ್ ಖಾಲಿ. ಇಲ್ಲಿ ಪ್ರಸನ್ನ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಗ್ರೋಸರೀಸ್ನ ಇಟ್ಟಿದ್ದೀನಿ. ಆಲ್ಮೋಸ್ಟ್ ನಾನು ಈ ಮನೆಗೆ ಬಂದು 2.5 ವರ್ಷ ಆಯಿತು. ಇದ್ದಿದ್ದು ಮಾತ್ರ ಕಡಿಮೆನೇ, ಆದರೂ ಇರೋ ಅಷ್ಟು ದಿನಗಳಲ್ಲೇ ಜಾಸ್ತಿ ಸ್ವೀಟ್ ಮೆಮೊರೀಸು, ಬ್ಯಾಡ್ ಮೆಮೊರೀಸು ಈ 5 ವರ್ಷದಲ್ಲಿ ನಾವು ಸ್ಪೆಂಡ್ ಮಾಡಿರೋದು ಈ ಮನೇಲೇ ಅನಿಸುತ್ತೆ. ನಾವಿಬ್ಬರು ರೆಡಿಯಾಗಿ ಅರ್ಧ ಗಂಟೆ ಆಯಿತು, ಇವ್ರು ಇನ್ನೂ ರೆಡಿಯಾಗಿಲ್ಲ. ಬೇಕಿದ್ರೆ ಒಂದು ಮದುವೆ ಹುಡುಗಿನ ಬೇಕಾದರೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ಬೋದು. ಇವ್ರನ್ನ ಮಾತ್ರ ಬೇಗ ರೆಡಿ ಮಾಡ್ಕೊಂಡಂತೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ನಮ್ಮ ಮನೇಲಿ ಈ ಗೋಳು. ಹೀಗೆ ನನ್ನ ಮೇಲೆ ಅವ್ರು ಹೇಳ್ಕೊಂಡು ಅವ್ರ ಮೇಲೆ ನಾನು ಹೇಳ್ಕೊಂಡು, ನಮಗೆ ಟ್ರೈನ್ ಇದ್ದಿದ್ದು ಇವತ್ತು 11 ಗಂಟೆಗೆ, ನಾವಿಬ್ಬರು ರೆಡಿಯಾಗಿದ್ದು 10:30. ಆಟೋ ಬರೋ ಅಷ್ಟೊತ್ತಿಗೆ 10:45 ಆಯಿತು. ನಾವು ಕೆಂಗೇರಿಗೆ ರೀಚ್ ಆಗೋಕ್ಕೆ 1/4 ಗಂಟೆ ಅಷ್ಟೊತ್ತಿಗೆ ನಮಗೆ ಟೈಮ್ ಸಿಗಲಿಲ್ಲ. ಇವತ್ತು ನಮ್ಮ ಅದೃಷ್ಟಕ್ಕೆ ಆಟೋ ಬಂದಿದ್ದು ಲೇಟ್ ಆಯಿತು. ಸೊ ಟ್ರೈನ್ ಮಿಸ್ ಆಗೇ ಹೋಯ್ತು. ಅದಕ್ಕೆ ನಾವು ಟ್ರೈನ್ನ ಕಾಯ್ತಾ ಕೂತ್ಕೊಂಡ್ರೆ ಇನ್ನಲ್ಲಿ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕೆಂಗೇರಿ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ನಮ್ಮ ಅದೃಷ್ಟಕ್ಕೆ ಇವತ್ತು ಬರೋ ಬಸ್ಗಳೆಲ್ಲ ಫುಲ್ ರಶ್ ಆಗೇ ಇರ್ತಿತ್ತು. ಆಲ್ಮೋಸ್ಟ್ ಜನ ಜಾಸ್ತಿನೇ ಇದ್ರು. ಸೊ ನಾವು ಮತ್ತೆ ಟ್ರೈನ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಕೊನೆಗೂ ಒಂದು ಬಸ್ ಸಿಕ್ತು, ಅದರಲ್ಲಿ ಹೆಂಗೋ ಸೀಟ್ ಸಿಕ್ತು. ನಮ್ಮ ಮುದ್ದುಗುಮ್ಮ ನೋಡಿ ಹೆಂಗೆ ನೋಡ್ತಾ ನಿಂತಿದೆ. ಮೈಸೂರಿಗೆ ಎಂಟ್ರಿ ಕೊಟ್ವಿ. ಏನು ಸಿಕ್ಕಾಬಟ್ಟೆ ಮಳೆ, ಸಿಕ್ಕಾಬಟ್ಟೆ ಜನ. ಎಲ್ಲಿ ನೋಡಿದ್ರು ಫುಲ್ಲು, ಒಂದು ನಿಮಿಷನೂ ಬಿಡುವಿಲ್ಲ, ಅಷ್ಟೊಂದು ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ನಾವು ಆಟೋ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ ಇವಾಗ? ಗೆಸ್ ಮಾಡಿ ನೋಡೋಣ. ನಾನಿವತ್ತು ನಮ್ಮ ಸಿರಿಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಮನೇಲೇ ಇದ್ಬಿಟ್ಟು, ಅವಳಿಗೆಲ್ಲ ಗೊತ್ತಿರುತ್ತೆ, ಅದಕ್ಕೆ ಜೊತೆಗೆ ಹೋಗ್ಬಿಟ್ಟು ತಗೊಂಡು ಹೋಗೋಣ ಅಂತ ಬಂದ್ವಿ. ಅಲ್ಲಿ ಮನೇನ ಹತ್ರ ಮಾತಾಡ್ಸು. ಮನ ಮಳೆ ಬರ್ಸ್ತಿದ್ಯಲ್ಲವ? ಇವ್ರದ್ದು ಸ್ಟಾರ್ಟಿಂಗ್ ಟ್ರಬಲ್ ಮಾತ್ರ ಈ ಥರ, ಒಂದು 5 ನಿಮಿಷ ನಾಚಿಕೆ, ಆಮೇಲೆ ನೋಡಬೇಕು. ನೀವೇ ನೋಡ್ತೀರಾ ಇರಿ. ಮಾಡ್ತಿದ್ಯಾ? ಅಯ್ಯೋ, ನಾನೇನೋ ಹಪ್ಳ ಅನ್ಕೊಂಡೆ. ವಡೆನಾ? ಅಯ್ಯೋ, ಅದೇನಕ್ಕೆ ಮಾಡ್ತಿದ್ಯಾ? ನಾನೇನೋ ಸುಮ್ಮನೆ ಏನಕ್ಕೆ ವಡೆ ಎಲ್ಲ ಮಾಡ್ತಿದ್ಯಾ ಅಂತ ಫಸ್ಟ್ ಹೇಳಿದ್ನಾ. ಆಮೇಲೆ ನನಗೆ ವಡೆ ಮತ್ತು ಪಾಯಸ ಕಾಂಬಿನೇಷನ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅದರಲ್ಲೂ ಹೊರಗಡೆ ಬೇರೆ ಅಷ್ಟೊಂದು ಮಳೆ ಸುರಿತೈತೆ, ಒಳಗಡೆ ಬಿಸಿ ಬಿಸಿ ವಡೆ ಬೇಯ್ತೈತೆ, ಬಿಸಿ ಬಿಸಿ ಪಾಯಸ, ಇದೆಲ್ಲ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಹೋದ ತಕ್ಷಣ ನನಗಂತೂ ಫುಲ್ಲು ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಬರೋಷ್ಟೊತ್ತಿಗೆ ಬಡ್ದು ಬಾರ್ಸಾಕ್ದೆ. ನನಗೆ ಈ ವಿಡಿಯೋ ನೋಡಿದ ಮೇಲೆ ಗೊತ್ತಾಗಿದ್ದು, ಪಕ್ಕದಲ್ಲೂ ಮನ ಕೂತಿದ್ಲು, ನನ್ನೇ ನೋಡ್ತಿದ್ಲು. ತಿನ್ನಿಸ್ಲೇ ಇಲ್ಲ ನಾನು, ಸಾರಿ ಕಂದ. ಆಮೇಲೆ ಸ್ವಲ್ಪ ಟೈಮು ರೆಸ್ಟ್ ಮಾಡಿ ಇವಾಗ ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ. ಇವಾಗ ನಮ್ಮ ಶಾಪಿಂಗ್ ಸ್ಟಾರ್ಟು. ಇವರಿಬ್ಬರು ಸುಬ್ಬಿರಿ ನೋಡಿ ಇನ್ನೂ ಸ್ಟಾರ್ಟ್ ಮಾಡ್ಕೋತಾರೆ ವಿಶಾಲ್ ಮಾರ್ಟ್. ಇವ್ರ ಅಪ್ಪಂದಿರದೆ ಅನ್ನೋ ಥರ ಕುಣಿದು ಕುಪ್ಪಳು ಸಾಕ್ಬಿಡ್ತಾರೆ. ಇನ್ನು ಫಸ್ಟು ನಾವು ಸಿರಿ ಸ್ಕೂಲ್ಗೆ ಏನೇನು ಬೇಕೋ ಆ ಐಟಮ್ಸ್ನ ನೋಡ್ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿ ಇವರಿಬ್ಬರು ಮಾತಾಡಿರೋದು ಚೆನ್ನಾಗಿತ್ತು, ಬಟ್ ನಾನು ಅದನ್ನೇ ಅಪ್ಲೋಡ್ ಮಾಡಿದರೆ ಮತ್ತು ಜೊತೆಗೆ ಅಲ್ಲಿ ಒಂದು ಸಾಂಗ್ ಬೇರೆ ಹಾಕ್ಬಿಟ್ಟಿದ್ರು. ಅದ್ರದ್ದು ನಾನು ಅಪ್ಲೋಡ್ ಮಾಡಿದ್ರೆ ಕಾಪಿರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡೋ ಥರ ಆಗೈತೆ. ಬಟ್ ಇವರಿಬ್ಬರು ಮಾತಾಡಿರೋದು ತುಂಬ ಚೆನ್ನಾಗಿತ್ತು ಇದು ರಿಯಲ್ ವಿಡಿಯೋದಲ್ಲಿ, ಬಟ್ ಅಪ್ಲೋಡ್ ಮಾಡೋಕ್ಕಾಗಲ್ಲ.
ಸೊ ನಾವಿಲ್ಲಿ ಇವಾಗ ಫಸ್ಟ್ ಬ್ಯಾಗ್ ನೋಡ್ತಾ ಇದ್ದೀವಿ. ಅದರಲ್ಲೂ ಇಲ್ಲಿ ಪುಟಾಣಿ ಬ್ಯಾಗು, ಅಂದರೆ ಇದಿನ್ನ ನರ್ಸರಿ, ಪ್ರೀ ನರ್ಸರಿ, ಬೇಬಿ ಸಿಟ್ಟಿಂಗು ಅಂಥ ಮಕ್ಳಿಗೆ ಇಲ್ಲಿ ನೋಡಿ ಎಷ್ಟು ಕ್ಯೂಟಾಗಿದ್ದಾವೆ ಸಾಫ್ಟ್ ಬ್ಯಾಗ್ಗಳು. ಬಟ್ ಇದು ನಮ್ಮ ಸಿರಿಗಾಗಲ್ಲ. ಇನ್ನು ನೆಕ್ಸ್ಟು ಸ್ಲಿಪ್ಪರ್ ಸೆಕ್ಷನ್ಗೆ ಬಂದ್ವಿ. ಇವಾಗ ಸ್ಟಾರ್ಟಿಂಗ್ ಇದ್ದಿದ್ದು ಎನರ್ಜಿ ಹೋಗ್ತಾ ಹೋಗ್ತಾ ನನಗಂತೂ ಫುಲ್ಲು ಡೌನ್ ಆಗಿಬಿಡ್ತು. ನನಗೆ ಆ್ಯಕ್ಚುಲಿ ಈ ವಿಡಿಯೋ ಎಲ್ಲ ನೋಡಿದ ಮೇಲೆ ಗೊತ್ತಾಗಿತ್ತು ನಮ್ಮ ಪರಿಸ್ಥಿತಿ ಏನಾಗಿತ್ತು ಅಂತ. ಕುಂತ್ರೆ ಕುಂತ ಕಡೆನೇ, ನಿಂತರೆ ನಿಂತ ಕಡೆನೇ. ನನಗಂತೂ ಕೂತ್ಕೊಂಡ್ರೆ ಮೇಲೆ ಹೇಳೋಕ್ಕೆ ಆಗ್ತಿರ್ಲಿಲ್ಲ, ಆ ರೀತಿ ಆಗಿತ್ತು. ಮತ್ತು ಈ ವಿಶಾಲ್ ಮಾರ್ಟ್ಗಳಿಗೆ ಹೋಗ್ಬಿಟ್ರೆ ಏನು ಪ್ರಾಬ್ಲಮ್ ಗೊತ್ತಾ, ನಮಗೆ ಬೇಕಾಗಿರೋದನ್ನ ತಗೊಳ್ಳೋದಕ್ಕಿಂತ ಜಾಸ್ತಿ ನಮಗೆ ಬೇಡದೇ ಇರೋದನ್ನೇ ತಗೊಳ್ಳೋದೇ ಜಾಸ್ತಿ. ಫೈನಲಿ ಬಟ್ಟೆ ಸೆಕ್ಷನ್ಗೆ ಬಂದು ಎಂಡ್ ಮಾಡಿದ್ವಿ. ನಾವು ಸಿರಿಗೋಸ್ಕರ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಈ ವಿಶಾಲ್ ಮಾರ್ಟಲ್ಲಿ ಇಷ್ಟು ದೊಡ್ಡ ಬಿಲ್ ಮಾಡಿದ್ದು. ಫೈನಲಿ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಇನ್ನೊಂದಷ್ಟು ಮಾತುಕತೆ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಮಿಡ್ ನೈಟ್ ಆಗೇ ಹೋಯ್ತು. ಇವತ್ತಿನ ದಿನ ಮುಗ್ದಿದ್ದು ಗೊತ್ತೇ ಆಗಲಿಲ್ಲ, ಹಂಗೆ ಮುಗ್ದೋಯ್ತು. ನಾನು 2 ದಿನ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಮನೆಗೆ ಬಂದಿದ್ದೀನಿ. ನನಗೆ ಇಲ್ಲಿ ಸಿಗೋ ನೆಮ್ಮದಿ ಖುಷಿ ಮಾತ್ರ ಯಾವ ಬೆಂಗಳೂರಿಗಲ್ಲ, ಯಾವ ಮಂಗ್ಳೂರಿಗೋದ್ರೂ ಸಿಗಲ್ಲ. ಎಲ್ಲ ಹುಡುಗಿರಿಗೂ ಹಿಂಗೇನಾ? ಯಪ್ಪ, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಶಾಪಿಂಗ್ ಹೋಗೋದು ಮತ್ತು ಫಂಕ್ಷನ್ಸ್ ಅಟೆಂಡ್ ಮಾಡೋದು ಅಂದರೆ ಸಿಕ್ಕಾಬಟ್ಟೆ ಹಿಂಸೆನಪ್ಪ. ಬೇರೆಯವ್ರ ಕತೆ ಹೆಂಗೆ ಅಂತ ಗೊತ್ತಿಲ್ಲ, ನನಗಂತೂ ಸುತ್ತಿ ಸಾಕಾಗ್ಬಿಟ್ಟೈತೆ. ನಿಮಗೆ ಗೊತ್ತಿರುತ್ತೆ, ಈ ವಿಶಾಲ್ ಮಾರ್ಟು, ಡಿ ಮಾರ್ಟ್ಗಳಿಗೆ ಹೋಗ್ಬಿಟ್ರೆ ಅರ್ಧ ದಿನ ಅಲ್ಲ 1 ದಿನ ಟೈಮ್ ಎಲ್ಲ ಕೊಟ್ರು ಸಾಲದೆ ಎಲ್ಲ ಟೈಮು. ಮತ್ತು ನಮ್ಗೆ ಹೊರಗಡೆ ಬರೋಕ್ಕೂ ಮನ್ಸು ಬರೋಲ್ಲ. ಇದಲ್ಲ ಅದು, ಅದಲ್ಲ ಇದು ತಗೊಳ್ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ನಾನು ಇವಾಗ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ನಮ್ಮ ಸಿರಿ ಅಲ್ಲಿಗೆ ವಿಶಾಲ್ ಮಾರ್ಟ್ಗೆ ಹೋಗ್ತಿದ್ದಂಗೆ ಹಿಡ್ಕೊಂಡ್ಲು, ಇದೊಂದು ಗನ್ ಬೇಕು ಅಂತ. ಇದು ಅವಳಿಗಂತೆ, ಇದೊಂದು ಗಿಲ್ಕಿ ಸೆಟ್ ಬರುತ್ತಲ್ಲ, ಇದು ಚಿಕ್ಕ ಪಾಪುಗಂತೆ. ಇದು ಹಿಡ್ಕೊಂಡು ಅವಳು ಬರೋ ತನಕ ಬಿಟ್ಟೇ ಇಲ್ಲ, ಆ ಥರ ಮಾಡಿದ್ಲು. ಇದಾದಮೇಲೆ ನಾನು 2 ಪುಟಾಣಿ ಸಾಕ್ಸ್ ತೊಗೊಂಡೆ. ಇದು ಇನ್ನು ನೆಕ್ಸ್ಟು ಅವಳಿಗೆ ಸ್ಕೂಲಿಗೆ ಬೇಕಲ್ಲ ಬ್ಯಾಗು, ಅದಕ್ಕೆ ಇದನ್ನು ತಗೊಂಡೆ. ಹುಡುಗಿರಿಗೆ ಅಂದರೆ ಪಿಂಕ್ ಮತ್ತು ಪರ್ಪಲ್ ಕಲರ್ದು ಅಂದರೆ ತುಂಬ ಇಷ್ಟ ಅಲ್ವಾ, ನನಗೂ ಅದೇ ಇಷ್ಟ. ಸದ್ಯಕ್ಕೆ ಅಲ್ಲಿರೋರಲ್ಲಿ ಇದೊಂದು ಇಷ್ಟ ಆಯಿತು, ಸೊ ಅದಕ್ಕೆ ಇದೇ ಪಿಂಕ್ ಕಲರ್ದನ್ನು ತಗೊಂಡೆ. ಇನ್ನು ನೆಕ್ಸ್ಟು ಜಾಮಿಟ್ರಿ ಬಾಕ್ಸ್ ತೊಗೊಂಡೆ. ನನಗೆ ಅಲ್ಲಿ ಸ್ಕೂಲಲ್ಲಿ ಅವರು ಯಾವ್ಯಾವುದನ್ನು ಕೊಡ್ತಾರೆ ಏನು ಅಂತ ಗೊತ್ತಿರಲಿಲ್ಲ ಆಲ್ಮೋಸ್ಟು. ಸೊ ಹಾಗಾಗಿ ಇರಲಿ ಅಂತ ಹೇಳ್ಬಿಟ್ಟು ಇದು ಪಿಂಕ್ ಕಲರ್ದೇ ಬೇಕು ಅಂತ ಹೇಳಿದ್ಲು, ಅದಕ್ಕೆ ಪಿಂಕ್ ಕಲರ್ದೇ ತೊಗೊಂಡೆ. ನೆಕ್ಸ್ಟು ವಾಟರ್ ಬಾಟ್ಲು ಅಷ್ಟೇ, ಇದು ಪಿಂಕ್ ಕಲರ್ ಬೇಕು ಅಂತ ಕೇಳಿದ್ಲು, ಅದಕ್ಕೆ ಇದನ್ನು ಪಿಂಕೆ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಅವಳು ಇವಾಗ ಏನು ತೊಗೊಂಡ್ರು ಪಿಂಕ್ ಅಂತ ಹಿಡ್ಕೊಬಿಟ್ಟವಳೆ, ಅದೇನು ಕತೆನೋ ಏನೋ ಗೊತ್ತಿಲ್ಲ. ಇನ್ನು ನೆಕ್ಸ್ಟು ಒಂದು ರೈಟಿಂಗ್ ಪ್ಯಾಡು. ಅವಳಿಗೆ ಡೋರಾ ಅಂದರೆ ಸಿಕ್ಕಾಬಟ್ಟೆ ಇಷ್ಟ, ಅದಕ್ಕೆ ಡೋರಾದೇ ಸಿಕ್ತು, ಡೋರಾದೇ ತೊಗೊಂಡ್ವಿ. ಇನ್ನು ನೆಕ್ಸ್ಟು ಶೂಸ್ ತೊಗೊಂಡ್ವಿ. ಇದು ಕೂಡ ಪಿಂಕ್ ಕಲರೇ, ಎಲ್ಲ ಆಲ್ಮೋಸ್ಟ್ ಪಿಂಕು. ಮತ್ತು ಆಲ್ಮೋಸ್ಟು ಸ್ಲಿಪ್ಪರ್ಗಳು ಹುಡುಕಿದ್ವಿ, ಅಲ್ಲಿ ಸಿಗಲಿಲ್ಲ. ನನಗೂ ನೋಡಿದೆ, ಅಲ್ಲಿ ನನ್ನ ಸೈಜ್ ಸಿಗಲಿಲ್ಲ, ಮತ್ತು ನಮ್ಮ ಸಿರಿಗೂ ಅಲ್ಲಿ ಸ್ಲಿಪ್ಪರ್ ಒಂದು ಸಿಗಲಿಲ್ಲ. ಅಲ್ಲಿ ಇದ್ದಿದ್ದೇ ಲಾಸ್ಟ್ ಸೈಜು 10 ಇತ್ತು, ನಮ್ಮ ಸಿರಿಗೆ ಸಿಗಲಿಲ್ಲ ಸ್ಲಿಪ್ಪರು. ಸೊ ಹಾಗಾಗಿ ನೋಡೋಣ, ನಾಳೆ ಇನ್ನು ಸಿಟಿ ಮಾರ್ಕೆಟ್ಗೆ ಹೋಗ್ತೀವಲ್ಲ, ಅಲ್ಲೇನಾದರೂ ಸಿಗುತ್ತಾ ಏನೋ ನೋಡಬೇಕು. ಇನ್ನು ನೆಕ್ಸ್ಟು ಇದೊಂದು ಪಿಂಕ್ ಕಲರ್ದು ಬ್ಯಾಗ್ ಅಂತ, ಇದು ನೇತಾಕೊಳ್ಳೋಕೆ ಬೇಕು ಅಂತ ಹೇಳಿದ್ಲು, ಇದೊಂದು ತಗೊಂಡಿದ್ದಾಯಿತು. ಇನ್ನು ನೆಕ್ಸ್ಟ್ ಇವಾಗ ಬಟ್ಟೆಗಳದ್ದು, ಬಟ್ಟೆ ಸ್ಕೂಲ್ಗೆ ಇವಾಗ ಬೇಕಲ್ಲ ಜಾಸ್ತಿ, ಸೊ ಹಾಗಾಗಿ ಇಷ್ಟೊಂದು ಬಟ್ಟೆಗಳು ತಗೋಬೇಕಾಯ್ತು. ಇದೊಂದು ಫ್ರಾಕು ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿ ಕಾಟನ್ದು ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡೆ. ಇನ್ನು ನೆಕ್ಸ್ಟು ಇದೊಂದು ಫ್ರಾಕು, 2 ಒಂದೇ ಪ್ಯಾಟ್ರನ್ ಇದೆ, ಬಟ್ ಕಲರ್ ಚೇಂಜು, ಚೆನ್ನಾಗೈತೆ ಒಂಥರ ಕ್ವಾಲಿಟಿ ವಿಶಾಲ್ ಮಾರ್ಟಲ್ಲಿ. ಸೊ ಹಾಗಾಗಿ ಇದೆರಡು ತಗೊಂಡೆ. ಇನ್ನು ನೆಕ್ಸ್ಟು ಇದೊಂದಿಷ್ಟು ಟಾಪ್ಸು ಅವಳಿಗೆ. ಇದೊಂದು ಪಿಂಕ್ ಕಲರ್ದು, ಎಷ್ಟು ಚೆನ್ನಾಗಿತ್ತಲ್ವ, ಪುಟಾಣಿ ಡ್ರೆಸ್ಸು. ಇದನ್ನೆಲ್ಲ ನೋಡಿದ್ರೆ ನಮಗೆ ಹಾಕೋಬೇಕು ಅಂತ ಅನಿಸುತ್ತೆ. ನೆಕ್ಸ್ಟು ಇದೊಂದು ಯೆಲ್ಲೋ ಕಲರ್ದು ಟೀ ಶರ್ಟ್. ನೆಕ್ಸ್ಟು ಇದೊಂದು ಗ್ರೀನ್ ಕಲರ್, ಒಂಥರ ಸಿಂಪಲ್ಲಾಗಿರುತ್ತೆ.
ಲೈಟ್ ಕಲರ್ಸು ಈ ವಿಶಾಲ್ ಮಾರ್ಟಲ್ಲಿ ಫುಲ್ ಸಿಗೋ ಅಂಥ ಎಲ್ಲ ಆಲ್ಮೋಸ್ಟ್ ಟಿ ಶರ್ಟ್ಗಳಾಗಲಿ ಪ್ಯಾಂಟ್ಗಳಾಗಲಿ ಎಲ್ಲ ಲೈಟ್ ಕಲರ್ಸು ಮತ್ತು ಬಟ್ಟೆ ಸ್ಮೂತ್ ಆಗಿರುತ್ತೆ. ನೆಕ್ಸ್ಟ್ ಇದೊಂದು ಪರ್ಪಲ್ ಕಲರ್ ಟಿ ಶರ್ಟ್. ಆಲ್ಮೋಸ್ಟ್ ನಾನು ಈ ಪರ್ಪಲ್ಲು ಮತ್ತು ಯೆಲ್ಲೋ ಕಲರ್ದು ಐತಲ್ಲ ಆ ಮನೇಲಿ ಆಲ್ರೆಡಿ ಇತ್ತು. ನಾನಲ್ಲ ಆ ವಿಶಾಲ್ ಮಾರ್ಟ್ಗೆ ಹೋದಾಗ ಅದು ಏನಾಗುತ್ತೋ ಏನೋ ಗೊತ್ತಿಲ್ಲ, ಸೇಮ್ ಇರೋ ಕಲರ್ಸೇ ತೊಗೊಂಡು ಬರೋದಾಗುತ್ತೆ. ಸೊ ಇದು ಆಲ್ರೆಡಿ ಇತ್ತು ಮನೇಲಿ, ಬಟ್ ತೊಗೊಂಡು ಬಂದ್ಬಿಟ್ಟಿದ್ದೀನಿ, ನೋಡೋಣ ಪರವಾಗಿಲ್ಲ. ಇನ್ನು ನೆಕ್ಸ್ಟು ಇದೊಂದು ಟಿ ಶರ್ಟು. ಇದಂತೂ ಎಷ್ಟು ಕ್ಯೂಟಾಗೈತೆ ಅಲ್ವಾ, ಕಲರು ನಂಗೆ ನೋಡಿದ ತಕ್ಷಣ ಇಷ್ಟ ಆಯಿತು, ಇದೊಂದು ತೊಗೊಂಡೆ. ಇದಾದಮೇಲೆ ಇದೊಂದು ಟಿ ಶರ್ಟು. ಇದೆಲ್ಲ ಈ ಥರದ್ದೆಲ್ಲ ಸಾಫ್ಟ್ ಆಗಿರೋದು ಸ್ಕೂಲಿಗೆಲ್ಲ ಹಾಕಿ ಕಳ್ಸೋಕ್ಕೆ ಇದೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದೇ ಥರದ್ದು ಜಾಸ್ತಿ ತೊಗೊಂಡಿದ್ದೀನಿ. ಇದಾದಮೇಲೆ ಇದೊಂದು ಟಿ ಶರ್ಟು. ಈ ಕಲರು ಮನೇಲೇ ಇತ್ತು, ಅಲ್ಲಿ ತಗೊಳ್ಳುವಾಗ ನನ್ನ ಬುದ್ಧಿಗೆ ಅದೇನಾಗಿರೋದೋ ಗೊತ್ತಿಲ್ಲ, ತಗೊಂಡು ಬಂದು ಮನೇಲಿ ನೋಡಿದ್ಮೇಲೆ ಗೊತ್ತಾಗೋದು ಇದು ಒಂದು ಕಲರ್ ಆಲ್ರೆಡಿ ಮನೇಲಿ ಇತ್ತಲ್ಲ ಅಂತ. ಇನ್ನೇನು ಮಾಡೋಕ್ಕಾಗಲ್ಲ, ಡೈಲಿ ಯೂಸ್ಗಲ್ವಾ ಅಂದ್ಬಿಟ್ಟು ಸುಮ್ಮನೆ ಅದೇ. ಮತ್ತು ಇದೊಂದು ಪೇರು, ಇದೊಂದು ಟಾಪು ಮತ್ತು ಇದಕ್ಕೆ ಒಂದು ಮಿಡ್ಡಿ ಚೆನ್ನಾಗೈತೆ. ಈ ಪಿಂಕ್ ಕಲರ್ ಡ್ರೆಸ್ಸಲ್ಲಿ ನೀವು ಯಾವ ಬಟ್ಟೆ ತೊಗೊಳ್ಳಿ, ಸ್ಯಾರಿಗಳು ತೊಗೊಳ್ಳಿ, ಸ್ಲಿಪ್ಪರ್ ತೊಗೊಳ್ಳಿ, ಏನು ತೊಗೊಂಡ್ರೆ ಪಿಂಕ್ಗೆ ರಿಲೇಟೆಡ್ ಆಗಿರೋದು ತೊಗೊಂಡ್ರೆ ಮಾತ್ರ ಸಖತ್ತಾಗೇ ಇರುತ್ತೆ ಎಲ್ಲ. ಇನ್ನು ನೆಕ್ಸ್ಟು ಇದೊಂದು ಪೇರು, ಇದು ಟಾಪು, ಇದಕ್ಕೆ ಇದೊಂದು ಚಡ್ಡಿ, ಒಂಥರ ಚೆನ್ನಾಗೈತೆ ಎಲ್ಲ. ಇದಾದಮೇಲೆ ಇದು ಮಾಮೂಲಿ ಡೈಲಿ ಯೂಸ್ಗೆ ಚಡ್ಡಿಗಳು ಅಂತ ಹೇಳ್ಬಿಟ್ಟು ಇದೊಂದೆರಡು ತೊಗೊಂಡೆ. ಇನ್ನು ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು ಮಾಮೂಲಿ ಈ ಥರ ಪ್ಯಾಂಟ್ಗಳು ತೊಗೊಂಡೆ, ಇದೊಂದೆರಡು. ಮತ್ತು ಇದೊಂದು ಪ್ಯಾಂಟು ಲೈಟ್ ಪಿಂಕು ಇದೆಲ್ಲ. ಮತ್ತು ಇದೊಂದು ಪ್ಲಾಜೋ ಪ್ಯಾಂಟ್, ಇದೊಂದು ಚೆನ್ನಾಗಿತ್ತು, ಸ್ವಲ್ಪ ಮಂದವಾಗಿದೆ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡೆ. ಸ್ಮೂತಾಗೈತೆ ಬಟ್ಟೆ ಎಲ್ಲ. ಇದಾದಮೇಲೆ ನೆಕ್ಸ್ಟ್ ನಮ್ಮ ಸೀರೆಗೆ ಸ್ಕೂಲಿಗೆಲ್ಲ ಕಳಿಸ್ತೀವಲ್ಲ, ಸೊ ಅಲ್ಲಿ ನ್ಯಾಪ್ಕಿನ್ಸ್ ಎಲ್ಲ ಕೊಡಬೇಕಲ್ಲ, ಅದಕ್ಕೆ ಇದೊಂದು ಪೇರ್ ಸೆಟ್ ತೊಗೊಂಡೆ. ಇದಾದಮೇಲೆ ಮತ್ತೆ ಲಂಚ್ ಟೈಮಲ್ಲಿ ಇದು ಹಾಸೋಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು, ಲಂಚ್ ಊಟ ಎಲ್ಲ ಮಾಡುವಾಗ ಚೆಲ್ಕೋತವೆ ಅಂತ ಹೇಳ್ಬಿಟ್ಟು ಮಕ್ಳುಗಳು ಈ ರೀತಿ ಟವಲ್ ಥರ, ತುಂಬ ದೊಡ್ಡದಾಗೂ ಇಲ್ಲ ಚಿಕ್ಕದಾಗೂ ಇಲ್ಲ, ಇದೊಂದು 2 ಕೊಟ್ಟು ಕಳ್ಸೋಣ ಅಂತ ಇದೊಂದು 2 ತೊಗೊಂಡೆ. ಆ್ಯಕ್ಚುಲಿ ಇದು ಯಾವುದು ಐಡಿಯಾ ನನಗೆ ಗೊತ್ತಿರಲಿಲ್ಲ. ಹೇಳ್ಬೇಕಂದ್ರೆ ಇವಳಿಗೆ ಸ್ಕೂಲ್ಗೆ ಏನೇನು ಕೊಡಬೇಕು ಏನೇನು ಕೊಡಬಾರ್ದು ಇದೆಲ್ಲ ತೊಗೋಬೇಕು ಅನ್ನೋದು ಒಂದು ಐಡಿಯಾನು ನನಗಿರಲಿಲ್ಲ. ಅದೇ ನನ್ನ ಫ್ರೆಂಡ್ನ ಕರ್ಕೊಂಡು ಹೋಗಿದ್ನಲ್ಲ, ಅವಳೇ ಇದೆಲ್ಲ ಐಡಿಯಾ ಕೊಟ್ಟಿದ್ದು. ಆಲ್ಮೋಸ್ಟ್ ಇದರಲ್ಲಿ ನಾನು ತೊಗೊಂಡಿರೋದ್ರಲ್ಲೆಲ್ಲ 3/4% ಎಲ್ಲ ಸೆಲೆಕ್ಟ್ ಮಾಡಿರೋದೆಲ್ಲ ಅವಳೇ, ಇನ್ನೊಂದು 1/4% ಮಾತ್ರ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು. ಇದಾದಮೇಲೆ ಇದೊಂದು ಲಂಚ್ ಬಾಕ್ಸು ಸೆಟ್ಟು. ನಾನು ಸ್ಟೀಲ್ದು ಕೊಡಬೇಕಲ್ವಾ, ಬಾಟಲ್ಲು ಬಾಕ್ಸು ಎಲ್ಲ, ಸೊ ಹಾಗಾಗಿ ಸಪ್ರೇಟ್ ಹುಡುಕ್ತಾ ಇದ್ದೆ. ಬಾಕ್ಸು, ಬಾಟಲ್ಲು ಮತ್ತು ಲಂಚ್ ಬ್ಯಾಗು ಎಲ್ಲ ಸಪ್ರೇಟ್ ಹುಡುಕ್ತಾ ಇದ್ದೆ. ಆಮೇಲೆ ಕೊನೆಗೆ ಅಲ್ಲೇ ಒಂದು ಸೆಟ್ ಕೊಟ್ಬಿಟ್ಟಿದ್ದೀರ ಫುಲ್ಲು ಲಂಚ್ ಬ್ಯಾಗು, ಬಾಟಲು, 2-3 ಬಾಕ್ಸು ಎಲ್ಲ ಇದರಲ್ಲೇ ಇದೆ. ಸೊ ನನಗೆ ಈಸಿ ಆಗಿಬಿಡುತ್ತೆ ಇದೇ ತೊಗೊಂಡ್ರೆ ಸೆಟ್ಟು ಅಂತ ಇದನ್ನೇ ತೊಗೊಂಡೆ. ಬಟ್ ಬೇಜಾರು ಏನು ಅಂದರೆ ಎಲ್ಲ ಬ್ಲ್ಯಾಕ್ ಕಲರ್ ಆಯಿತು, ಅದೊಂದೇ ಬೇಜಾರು. ಇನ್ನೇನು ಮಾಡೋಕ್ಕಾಗಲ್ಲ, ಅವತ್ತು ನಾನು ಹುಡ್ಕೋ ಸ್ಟೇಜಲ್ಲೂ ಇರಲಿಲ್ಲ. ಸೊ ಹಾಗಾಗಿ ಸಿಕ್ಕಿದ್ದು ಯಾವುದೋ ಒಂದು ಅಂದ್ಕೊಂಡು ತೊಗೊಂಡು ಬಂದೆ. ಇಲ್ಲಿ ಇದೊಂದು ಎಲ್ಲ ಸ್ಟೀಲ್ ಐಟಮೇ, ಸ್ಟೀಲ್ 1 2 ಇದೊಂದು 3 ಮತ್ತು ಒಂದು ಬಾಟ್ಲು ಬಂದಿದೆ, ಮತ್ತು ಇದೊಂದು ಪುಟಾಣಿ ಬಾಕ್ಸು. ಇದೆಲ್ಲ ಬೇರೆ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಓಕೆ ಮುಂದೆ ಸರಿ ಇರಿ, ಇದು ಇರು, ಇದೆಲ್ಲ ಕಂಪ್ಲೀಟ್ ಪೇರ್ ಸಿಕ್ತಲ್ಲ. ಆ್ಯಕ್ಚುಲಿ ನನಗೆ ಈ ಥರ ಲಂಚ್ ಬ್ಯಾಗು ಬಾಕ್ಸು ಎಲ್ಲ ಪಿಂಕ್ ಅಥವಾ ಪರ್ಪಲ್ ಅಥವಾ ಬ್ಲೂ ಈ ರೀತಿ ಹುಡುಕ್ತಾ ಇದೆ, ಬಟ್ ಸಿಗಲಿಲ್ಲ. ಮತ್ತು ಸಪ್ರೇಟ್ ನನಗೆ ಮತ್ತೆ ಹೋಗಿ ಸಿಟಿ ಮಾರ್ಕೆಟಲ್ಲಿ ಅಥವಾ ಬೇರೆ ಕಡೆ ಹೋಗಿ ತಗೋಬೇಕಿತ್ತು. ಅಷ್ಟೊಂದು ಪೇಷನ್ಸ್ ಆಗಲಿ ಎನರ್ಜಿ ಆಗಲಿ ನನಗಿರಲಿಲ್ಲ. ಪರವಾಗಿಲ್ಲ, ಈ ವರ್ಷಕ್ಕೆ ನೋಡೋಣ, ನೆಕ್ಸ್ಟ್ ಟೈಮ್ ಬೇಕಾದ್ರೆ ಪಿಂಕು ಪರ್ಪಲ್ಲು ಆ ಟೈಪ್ ತೊಗೊಳ್ಳೋಣ ಅಂತ ಸುಮ್ಮನೆ ಅದೇ.
ಆಲ್ಮೋಸ್ಟ್ ನಾನು ವಿಶಾಲ್ ಮಾರ್ಟಲ್ಲಿ ಶಾಪ್ ಮಾಡಿದ್ದಿಷ್ಟೇ, ಮತ್ತು ಇನ್ನೂ ಕೆಲವೊಂದಷ್ಟು ಐಟಮ್ಸ್ ಸಿಗಲಿಲ್ಲ ನನಗೆ. ಅದನ್ನು ನಾಳೆ ಸಿಟಿ ಮಾರ್ಕೆಟ್ಗೆ ಹೋಗ್ತೀವಲ್ಲ ಆವಾಗ ನೋಡಬೇಕು. ಮತ್ತು ನನಗೂ ಇಲ್ಲೇನು ತೊಗೊಂಡಿಲ್ಲ, ಅದು ಎಲ್ಲ ನಾಳೆಗೆ. ಇಲ್ಲಿ ಸಿಕ್ಕಿದ್ದಷ್ಟೇ, ಇದನ್ನು ತೊಗೊಂಡು ಬರೋಷ್ಟೊತ್ತಿಗೆ ಫುಲ್ ಸಾಕಾಗೋಗ್ಬಿಡ್ತು. ಸೊ ಇನ್ನು ಮಿಕ್ಕಿದೆಲ್ಲ ನಾಳೆ ತೊಗೊಬಿಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ನಾನು ಸದ್ಯಕ್ಕೆ ಸಿವಿಗೆ ಅಂತ ಹೇಳ್ಬಿಟ್ಟು ಬೇಸಿಕ್ಕಾಗಿ ಏನೇನು ಬೇಕೋ ಅದನ್ನು ಇಲ್ಲಿ ಇಷ್ಟೊಂದು ತೊಗೊಂಡು ಬಂದಿದ್ದೀನಿ. ಇನ್ನು ನೆಕ್ಸ್ಟ್ ಏನಾದರೂ ಸ್ಕೂಲಲ್ಲಿ ಏನಾದರೂ ಹೇಳಿದ್ರೆ ಅಥವಾ ನನಗೇನಾದ್ರು ತೊಗೋಬೇಕು ಅನಿಸಿದ್ರೆ KR ನಗರದಲ್ಲೇ ತೊಗೊಳ್ಳೋಣ ಅಂತ ಬಂದೆ ಇಷ್ಟೊಂದು ತೊಗೊಂಡು. ಇನ್ನು ನನಗೆ ವಾಚು ಮತ್ತು ಜರ್ಕಿನು, ಸಿರಿಕ್ ಸ್ವೆಟರು, ನನಗೆ ಸ್ಲಿಪ್ಪರು, ಇನ್ನೂ ಒಂದಷ್ಟು ಐಟಮ್ಸ್ ಬಾಕಿ ಐತೆ. ಇಲ್ಲಿ ಸಿಗಲಿಲ್ವಲ್ಲ, ನೋಡೋಣ ನಾಳೆ ಮಾರ್ಕೆಟ್ ಕಡೆ ಹೋಗ್ತೀವಲ್ಲ, ಇನ್ನು ಮಿಕ್ಕಿದ್ದೆಲ್ಲ ಅಲ್ಲಿ ತೊಗೋಬೇಕು. ನಾಳೆ ಎಷ್ಟು ಸಾಕಾಗುತ್ತೋ ಗೊತ್ತಿಲ್ಲ, ನೋಡೋಣ. ಎಸ್ ಫ್ರೆಂಡ್ಸ್, ವಿಶಾಲ್ ಮಾರ್ಟಲ್ಲಿ ನಾನು ತೊಗೊಂಡಿದ್ದು ಇಷ್ಟೇ ಐಟಮ್ಸು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.